ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸುಮಾರು 23 ಲಕ್ಷಕ್ಕೂ ಹೆಚ್ಚು ಭಕ್ತರು ಈಗಾಗಲೇ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಮಧ್ಯರಾತ್ರಿಯವರೆಗೆ ಭಕ್ತರಿಗೆ ಹಾಸನಾಂಬೆಯ ದರ್ಶನ ಸಿಗುತ್ತೆ. ಇವತ್ತು ರಾತ್ರಿ 10 ಗಂಟೆಗೆ ದರ್ಶನದ ಸರತಿ ಸಾಲು ಬಂದಾಗುತ್ತೆ. ಹಾಗೆ ನಾಳೆ ಬೆಳಿಗ್ಗೆ 6 ರಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಇರುತ್ತೆ. ನಾಳೆ ಸಂಜೆ 7 ರಿಂದ ರಾತ್ರಿ 12 ಗಂಟೆವರೆಗೆ ಆ ಸಮಯದಲ್ಲಿ ನೈವೇದ್ಯ ನೆರವೇರುತ್ತೆ. ಹಾಗೆ ರಾತ್ರಿ 12 ಗಂಟೆಯಿಂದ ಮುಂಜಾನೆ 5 ಗಂಟೆವರೆಗೂ ದರ್ಶನ ಇರುತ್ತೆ. ಇದಾಗಲೇ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ರಾಜಕೀಯ ಗಣ್ಯರು, ನಟನಟಿಯರು ಈ ಸಾಲಿನಲ್ಲಿದ್ದಾರೆ. ಗಮನಿಸಬಹುದು ನೀವು ದೃಶ್ಯದಲ್ಲಿ. ಹರ್ಷಿಕಾ ಪೂರ್ಣಚ್ಚ ದಂಪತಿ ಸಮೇತವಾಗಿ ದೇವಿ ದರ್ಶನವನ್ನ ಪಡೆದಂತ ಸಂದರ್ಭ ಇದು. ಚೆನ್ನಾಗಾಯ್ತು. ಅಂದ್ರೆ ಇಷ್ಟು ವರ್ಷ ತುಂಬಾ ಲೇಟ್ ಆಗಿ ದರ್ಶನ ಆಗ್ತಿತ್ತು. ಈ ವರ್ಷ ಎಲ್ಲ ಧರ್ಮ ದರ್ಶನ ಎಲ್ಲ 1 ಅವರ್ನಲ್ಲೇ ಆಗ್ತಾ ಇದೆ. 1 ಅವರ್ ಇಲ್ಲಾಂದ್ರೆ 2 hours ನಲ್ಲೇ ಆಗ್ತಾ ಇದೆ. ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಪೊಲೀಸ್ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ದರ್ಶನ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹಾಸನಾಂಬ ದೇವ್ರನ್ನ ತುಂಬಾ ನಂಬ್ತೀವಿ. ಫಸ್ಟ್ ಆಫ್ ಆಲ್ ಆ ದೇವರು ಮಹಿಮೆನೇ ಹಂಗಿದೆ. ಇವತ್ತು ಇದು 2ನೇ ಸತಿ ನಾವು ಬರ್ತಿರೋದು ದರ್ಶನಕ್ಕೆ. ಹೋದ ಮಂಗಳವಾರ ಬಂದಿದ್ವಿ, ದರ್ಶನ ನೀಟಾಗಿ ಸಿಕ್ಕಿರ್ಲಿಲ್ಲ. ಹಾಗಾಗಿ ಇವತ್ತೇ ಅಮ್ಮನವ್ರು ಮತ್ತೆ ಕರೆಸ್ಕೊಂಡು ಮತ್ತೆ ಇವತ್ತು ನೀಟಾಗಿ ದರ್ಶನ ಕೊಟ್ಟಿದ್ದಾರೆ. ದರ್ಶನ ಆಯ್ತು, ತುಂಬಾ ಖುಷಿ ಆಯ್ತು. ನಿಧಾನಕ್ಕೆ ದರ್ಶನ ಆಯ್ತು. ಇವತ್ತೇನು ಜನ ಅಷ್ಟು ಜಾಸ್ತಿ ಇಲ್ಲ. ಆಕ್ಚುಲಿ ಈಗ ಒಂದು 5-4 ಡೇಸ್ ಬ್ಯಾಕ್ ಎಲ್ಲ ತುಂಬಾ ರಶ್ ಇತ್ತು. ಮಳೆ ಇರೋದಕ್ಕೂ ತುಂಬಾ ಇದಾಗ್ತಾ ಇತ್ತು. ಹಾಗಾಗಿ ಏನ್ ಮಾಡಿದ್ರು. ಪ್ರತಿನಿಧಿ ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಮಂಜುನಾಥ್, 23 ಲಕ್ಷಕ್ಕೂ ಹೆಚ್ಚು ಭಕ್ತರು ಇದಾಗಲೇ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಅಂತ. ಇನ್ನು ದೀಪಾವಳಿ ರಜಾ ಬೇರೆ ಇರೋದ್ರಿಂದ ಭಕ್ತರ ಸಂಖ್ಯೆ ಕೂಡ ಹೆಚ್ಚಳವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಆಡಳಿತ ಮಂಡಳಿ? ಏನಿದೆ ಅಪ್ಡೇಟ್ಸ್? ಚೈತ್ರ, ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ಹಾಸನದ ಅಧಿದೇವತೆ, ಶಕ್ತಿ ದೇವತೆ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಈ ಬಾರಿ ಅತ್ಯಧಿಕ ಸಂಖ್ಯೆಯ ಭಕ್ತರು ದರ್ಶನವನ್ನು ಮಾಡಿದ್ದಾರೆ. ಹಿಂದೆಂದೂ ಕೂಡ ಕಂಡೊರೆಯದಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಹಾಸನಾಂಬೆಯನ್ನು ಕಣ್ತುಂಬಿಕೊಂಡಿದ್ದಾರೆ. ಈ ಕ್ಷಣಕ್ಕೂ ನಾವು ಗಮನಿಸಬಹುದು, ಸರತಿ ಸಾಲುಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಿಂತಿರ್ತಕ್ಕಂಥ ಭಕ್ತರು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಾರಿ ಎಲ್ಲವೂ ಕೂಡ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಬಂದಿರತಕ್ಕಂಥ ಭಕ್ತರು ಸುಮಾರು 23 ಲಕ್ಷ ಭಕ್ತರು ಈಗಾಗಲೇ ಬಂದು ಹಾಸನಾಂಬೆ ದರ್ಶನವನ್ನು ಮಾಡಿದ್ದಾರೆ. ನಾಳೆ ಹಾಸನಾಂಬೆ ದರ್ಶನೋತ್ಸವಕ್ಕೆ ಕೊನೆ ದಿನ. ಈಗಾಗಲೇ 1,000 ಟಿಕೆಟ್, 300 ರೂಪಾಯಿನ ಟಿಕೆಟ್, ಹಾಗೆ ಲಡ್ಡು ಪ್ರಸಾದ ಮಾರಾಟದಿಂದ ದಾಖಲೆಯ 20 ಕೋಟಿಗೂ ಅತ್ಯಧಿಕ ಆದಾಯ ದೇಗುಲಕ್ಕೆ ಬಂದಿರತಕ್ಕಂಥದ್ದು. ಸೊ ಇವತ್ತು ಈಗೇನು ಮಧ್ಯಾಹ್ನ 2 ಗಂಟೆಯಿಂದ 3:30ವರೆಗೆ ನೈವೇದ್ಯಕ್ಕೆ ದೇಗುಲವನ್ನು ಮುಚ್ಚಲಾಗಿತ್ತು. ಈಗ ಮತ್ತೆ ದರ್ಶನ ಆರಂಭ ಆಗಿದೆ. ಇವತ್ತು ರಾತ್ರಿ 10 ಗಂಟೆಗೆ ಸರತಿ ಸಾಲುಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ರಾತ್ರಿ 12 ಗಂಟೆಗೆ ದರ್ಶನ ಕ್ಲೋಸ್ ಆಗುತ್ತೆ. ಮತ್ತೆ ಅಲ್ಲಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನೈವೇದ್ಯ, ಅಲಂಕಾರ ಪೂಜೆಯನ್ನು ಮಾಡಲಾಗುತ್ತೆ. ನಂತರ ನಾಳೆ ಬೆಳಿಗ್ಗೆ 6 ಗಂಟೆಗೆ ದರ್ಶನ ಆರಂಭ ಆದರೆ ರಾತ್ರಿ 7 ಗಂಟೆವರೆಗೂ ಕೂಡ ನಿರಂತರವಾಗಿ ದರ್ಶನಕ್ಕೆ ಅವಕಾಶನ ಮಾಡಿಕೊಡ್ಲಾಗುತ್ತೆ. ಸೊ ನಾಳೆ ಸಂಜೆ 7 ಗಂಟೆಗೆ ದರ್ಶನ ಆದರೆ ನೈವೇದ್ಯಕ್ಕಾಗಿ ದೇಗುಲದ ಬಾಗಿಲನ್ನು ಮತ್ತೆ ಮುಚ್ಚಲಾಗುತ್ತೆ. ನಂತರ ರಾತ್ರಿ 12 ಗಂಟೆಗೆ ದರ್ಶನ ಮತ್ತೆ ನಾಳೆ ಆರಂಭ ಆಗುತ್ತೆ. ಮತ್ತೆ ಬೆಳಗಿನ ಜಾವದವರೆಗೂ ಕೂಡ ದರ್ಶನ ಇರ್ತದೆ. ಅಲ್ಲಿಗೆ ಸಾರ್ವಜನಿಕ ಭಕ್ತರ ದರ್ಶನ ಕ್ಲೋಸ್ ಆಗುತ್ತೆ. ಸೊ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಹಾಸನಾಂಬೆ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಆ ಮೂಲಕವಾಗಿ ಈ ವರ್ಷದ ಹಾಸನಾಂಬೆ ದರ್ಶನೋತ್ಸವ ಆಗುತ್ತೆ. ಸೊ ಈ ವರ್ಷ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು. ಒಂದು ರೀತಿಯ ಉತ್ತಮ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿತ್ತು. ಶಿಷ್ಟಾಚಾರಕ್ಕೂ ಕೂಡ ಸಮಯ ನಿಗದಿ ಮಾಡಿದ್ರು, ಗೋಲ್ಡ್ ಕಾರ್ಡ್ಗೂ ಕೂಡ ಸಮಯ ನಿಗದಿ ಮಾಡಿದ್ರು. ಹಾಗಾಗಿನೇ ಧರ್ಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಅತ್ಯಂತ ಸುಲಭವಾಗಿ, ಅತ್ಯಂತ ಶೀಘ್ರವಾಗಿ ದರ್ಶನ ಪಡೆಯುವ ಮೂಲಕ ದಾಖಲೆಯ 23 ಲಕ್ಷ ಭಕ್ತರು ಈ ಬಾರಿ ದರ್ಶನ ಮಾಡೋ ಜೊತೆಗೆ 20 ಕೋಟಿಗೂ ಅಧಿಕ ಮೊತ್ತದ ಆದಾಯ ಕೂಡ ದೇಗುಲಕ್ಕೆ ಬಂದಿರತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ಮಂಜುನಾಥ್.